ಆ ಘಟನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ್ರಾದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರತಕ್ಕಂಥ ವರದಿಗಳಿವೆ. ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿ ಯಾರು ಪ್ರಾಯೋಜಿತ? ಅದು ಬಿಜೆಪಿ ಪ್ರಾಯೋಜಿತನ, ಪ್ರಧಾನಮಂತ್ರಿಗಳದ, ಮುಖ್ಯಮಂತ್ರಿಗಳದ? ಸೊ ಹೀಗೆ ಕೆಲವೊಂದು ಲೋಪದೋಷಗಳನ್ನು ಮುಚ್ಚತಕ್ಕಂಥದ್ದು ಸರಿಯಲ್ಲ. ಇದು ಇವತ್ತು ಸಾಂತ್ವನ ಹೇಳಬೇಕಾದಂಥ ಕಾಲ. ಈ ರಾಜ್ಯದ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಗಳಿಗೆ ನಾವು ಸಾಂತ್ವನ ಹೇಳಬೇಕೇ ಹೊರತು ರಾಜಕೀಯ ದೊಂಬರಾಟಕ್ಕೋಸ್ಕರ ಪ್ರತಿಯೊಂದು ಕ್ಷಣನೂ ಕೂಡ ಮಾಧ್ಯಮಗಳ ಮುಂದೆ ಹೋಗಿ ದಿನ ಒಂದೊಂದು ಹೇಳಿಕೆ ಕೊಡೋದಿದೆಯಲ್ಲ, ಅದು ಎಷ್ಟು ಸರಿ ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಕೂಡ ಚಿಂತನೆ ಮಾಡಬೇಕು. ಎಲ್ಲ ಒಂದ್ ಕಡೆ ಇದಕ್ಕೆ ಎಲ್ಲರೂ ಕೂಡ ವಿರಾಮ ಹಾಕಬೇಕಾಗ್ತದೆ. ರಾಜ್ಯದ ಪ್ರಗತಿ ಬಗ್ಗೆ, ರಾಜ್ಯಕ್ಕೆ ಆಗಿರ್ತಕ್ಕಂಥ ಧಕ್ಕೆ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾದಂತೆ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ನಿಮ್ಮ ಸಲಹೆಗಳೇನು ಅನ್ನೋದನ್ನ ಕೊಡಬೇಕಾಗ್ತದೆ. ರಾಜಕೀಯಕ್ಕೋಸ್ಕರ ಯಾರನ್ನೋ ಅವ್ರ ರಾಜೀನಾಮೆ ಕೊಡಿ, ಇವ್ರನ್ನ ರಾಜೀನಾಮೆ ಕೊಡಿ, ನಾಳೆ ಇನ್ನೊಬ್ಬನ ರಾಜೀನಾಮೆ ಕೊಡಿ. ಎಲ್ಲರ ರಾಜೀನಾಮೆನೂ ನಾವು ಕೇಳ್ಬೋದು, ಪ್ರಧಾನಮಂತ್ರಿ ಕೇಳ್ಬೋದು, ಮುಖ್ಯಮಂತ್ರಿ ಕೇಳ್ಬೋದು, ಅಥವಾ ಕುಮಾರಸ್ವಾಮಿ ಅವರ ರಾಜೀನಾಮೆನೂ ಕೇಳ್ಬೋದು. ನೈತಿಕತೆಯ ಪ್ರಶ್ನೆಗಳು ಬಂದಾಗ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ಬೋದು. ಸರ್, ಈಗ MLC ಆಯ್ಕೆ ವಿಚಾರದಲ್ಲಿ ಕಾರ್ಯಕರ್ತರ ಅಸಮಾಧಾನ ಈಗ ಶುರುವಾಗಿದೆ ಸರ್. ಯಾಕಂದರೆ ಬೇರೆ ಬೇರೆ ರಘುನಂದನ್ ರಾಮನ್ ಅವರ ಹೆಸರು, ನಟರಾಜಗೌಡ, ಬೇರೆ ಬೇರೆ ಹೆಸರುಗಳು ಕೂಡ ಇದೆ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಅದು ಪಕ್ಷದ ವರಿಷ್ಠ ತೀರ್ಮಾನ ಮಾಡಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳ ಆಯ್ಕೆ. ಅದು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಅದನ್ನು ಪಕ್ಷ ಸ್ವಾಗತ. ಸರ್, ಈ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಾರ್ಟಿ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಆದೇಶ ಕೊಡಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಸರ್. ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಹಕ್ಕುಗಳಿದೆ. ಆ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.